ಆ, ನಮಸ್ತೆ ವೀಕ್ಷಕರೇ, ಎಲ್ರೂ ಹೇಗಿದ್ದೀರಾ? ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ನಿಮ್ಮ ಮನೆ ಮಗ ಲಕ್ಕಿ ರಾಜ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಫ್ರೀ ಫ್ರೀ ಫ್ರೀ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಹಾಗೆ ಇಲ್ಲೊಬ್ರು ಫ್ರೀ ಟೀ ಶರ್ಟ್ ಕೊಡ್ತೀನಿ ಅಂತ ಹೇಳಿ ತುಂಬಾ ದೊಡ್ಡ ಅವಾಂತರ ಮಾಡ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫ್ರೀ ಟೀ ಶರ್ಟ್ ಅಂತ ಹೇಳಿದ್ರೆ ಯಾರಿಗೂ ಆಸೆ ಇಲ್ಲ? ಎಲ್ರಿಗೂ ಆಸೆ ಇದೆ. ಟೀ ಶರ್ಟ್ ಅಂತ ಒಂದೇ ಅಂತಲ್ಲ, ಏನೇ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ನಮ್ಮ ಸರ್ಕಾರ ಕೂಡ ಫ್ರೀ ಕೊಡ್ತಾ ಇದೆ. ಬಸ್ ಫ್ರೀ ಇದೆ, ಹಾಗೂ ನಮ್ಮ ಭಾಗ್ಯದ ಜ್ಯೋತಿ ಕರೆಂಟ್ ಫ್ರೀ ಇದೆ, ಎಲ್ಲ ಫ್ರೀ ಇದೆ. ಬಟ್ ನಮ್ಮ ಜನ ಟೀ ಶರ್ಟ್ಗೂ ಕೂಡ ಫ್ರೀ ಇಷ್ಟೊಂದು ಮುಗಿ ಬೀಳ್ತಾ ಇದ್ದಾರೆ ಅಂತ ಇವತ್ತು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, 2,000 ಟೀ ಶರ್ಟ್ ಕೊಡ್ತಾರೆ ಅಂತೇಳಿ ಒಂದು 3-4 ಸಾವಿರ ಜನ ಸೇರಿದ್ದಾರೆ ಅಲ್ಲಿ. ಆ ನೂಕು ನುಗ್ಲಲ್ಲಿ ನೋಡಿ ವೀಕ್ಷಕರೇ, ನಮ್ಮ ಜನಕ್ಕೆ ಇಷ್ಟ ಆದ್ರೂ ಬುದ್ಧಿ ಬಂದಿಲ್ಲ. ಆಫ್ಟರ್ ಆಲ್ ಒಂದು ಟೀ ಶರ್ಟ್‌ಗೋಸ್ಕರ ಅಷ್ಟೊಂದು ಕ್ರೌಡಲ್ಲಿ ಮುಗಿ ಬೀಳ್ತಾ ಇದ್ದಾರೆ. ಬಟ್ ಒಂದು ಕಾಲ್ಗೆ ಏನಾದ್ರು ಏಟಾಗ್ಬೋದು ಅಥವಾ ಪ್ರಾಣಹಾನಿನೂ ಆಗ್ಬೋದು, ಏನಾದ್ರೂ ಆಗ್ಬೋದು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಒಬ್ರ ಮೇಲೆ ಒಬ್ರು ಬೀಳ್ತಾ ಇದ್ದಾರೆ. ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆಫ್ಟರ್ ಆಲ್ 2,000 ಟೀ ಶರ್ಟ್ ಅಲ್ಲಿದೆ. ಬಟ್ 3-4 ಸಾವಿರ ಜನ ಸೇರಿದ್ದಾರೆ. ಬಟ್ ಇವ್ರು ಯಾವ ತರ ಮೇಂಟೈನ್ ಮಾಡ್ತಾರೆ, ಇವ್ರು ಒಂದು ಪ್ರಿಕಾಷನ್ ತಗೊಂಡಿಲ್ಲ. ಅಟ್‌ಲೀಸ್ಟ್ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವ್ರ ಹತ್ರ ಒಂದು ಪರ್ಮಿಷನ್ ಲೆಟರ್ ತಗೊಂಡು, ಒಂದು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನ ಕೂಡ ತಗೊಂಡಿಲ್ಲ. ಇವ್ರು ಯಾವ ತರ ಧೈರ್ಯದ ಮೇಲೆ ಈ ತರ ಮಾಡ್ತಾ ಇದಾರೆ ಅಂತ. ಹೌದು ಸರ್, ನೀವು ರೋಡಲ್ಲಿ ಬಿಸ್ನೆಸ್ ಮಾಡ್ತಿದ್ರಿ, ಹೌದು ಒಪ್ಕೋತೀನಿ. ಬಟ್ ಇವಾಗ ಒಂದು ದೊಡ್ಡ ಶಾಪ್ ಮಾಡಿದ್ದೀರಾ, ಅಪ್ರಿಷಿಯೇಟ್ ಮಾಡೋಂಥ ವಿಷಯನೇ. ಬಟ್ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪಾಪ್ಯುಲರ್‌ಗೋಸ್ಕರ ಬೇರೆಯವ್ರ ಜನನ, ಮುಗ್ಧತೆ ಜನಗಳನ್ನ ಹಾಳು ಮಾಡೋದು ಎಷ್ಟು ನ್ಯಾಯ ಹೇಳಿ? ಮಾಡಿ ಸರ್, ಫ್ರೀ ಕೊಡಿ. ಯಾರು ಬೇಡ ಅಂದ್ರು. ನಿಮ್ಮನೆ ದುಡ್ಡು, ನೀವು ಫ್ರೀ ಕೊಡಿ, ಬೇಡ ಅನ್ನಲ್ಲ. ಬಟ್ ನೀವು ರೋಡಲ್ಲಿ ಈ ತರ ಗುಂಪು ಕಟ್ಕೊಂಡು ಬೇರೆ ಜನಗಳಿಗೆ ಬೇರೆ ಟ್ರಾಫಿಕ್ ಮಾಡ್ಕೊಂಡು, ಬೇರೆ ಜನಗಳಿಗೆ ತೊಂದರೆ ಕೊಡೋದು ಎಷ್ಟು ನ್ಯಾಯ ಹೇಳಿ? ಬೇಕಾದಷ್ಟು ಅನಾಥಾಶ್ರಮಗಳಿದೆ. ಎಲ್ಲರಿಗೂ ಶರ್ಟ್ ಕೊಡಿ, ಬಟ್ಟೆ ಕೊಡಿ, ಊಟ ಕೊಡಿ. ಯಾರು ಬೇಡ ಅಂತಾರೆ? ಈ ತರ ರೋಡ್‌ನಲ್ಲಿ ನೀವು ಯಾವುದೇ ಪ್ರಿಕಾಷನ್ ತಗೊಳ್ದೇನೆ, ಯಾವುದೇ ಗೈಡ್‌ಲೈನ್ಸ್ ತಗೊಳ್ದೇನೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳ ಸಹಾಯ ತಗೊಳ್ದೇನೆ, ಬಟ್ ನೀವು ಈ ತರ ರೋಡಲ್ಲಿ ಹಿಂಗ್ ಮಾಡ್ತಾ ಇರೋದು ಅಕ್ಷರಶಃ ಅಪರಾಧ ಇದು. ನೋಡಿ ಸರ್, ನೀವು ಪಾಪ್ಯುಲರ್ ಆಗ್ತಿ ಯಾವುದೇ ತರ ಯಾರಿಗೂ ಬೇಜಾರಿಲ್ಲ. ಜನಗಳು ನೀವು ತುಂಬಾ ಬೆಳೀತಾ ಇದ್ದಾರೆ ಅಂತ ಯಾರಿಗೂ ಇಲ್ಲಿ ಕ್ರೋಧ ಇಲ್ಲ ನಿಮ್ಮ ಮೇಲೆ. ಯಾಕಂದ್ರೆ ಕಷ್ಟಪಟ್ಟು ಮೇಲ್ ಬಂದಿದ್ದೀರಾ, ಮಾಡಿ ಖುಷಿಯಾಗಿರಿ, ಬಿಸ್ನೆಸ್ ಮಾಡಿ, ಲಾಭ ಮಾಡಿ. ಬಟ್ ಈ ತರ ಜನಗಳಿಗೆ ತೊಂದರೆ ಕೊಟ್ಕೊಂಡು ರೋಡಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡು, ಈ ತರ ಜನಗಳಿಗೆ ಫ್ರೀ ಟಿ ಶರ್ಟ್ ಕೊಡ್ತೀನಿ ಅಂತ ನೋಡಿ, ನೀವು ಕುಡುಗಲಲ್ಲಿ ಯಾರಿಗಾದ್ರೂ ಏನಾದ್ರು ಏಟಾದ್ರೆ ಯಾರು ಹೊಣೆ ಆಗ್ತಾರೆ? ಅವ್ರು ಬ್ಯಾರಿಕೇಡ್‌ಗಳು ತಳ್ಕೊಂಡು ಪಕ್ಕದ ಅಂಗಡಿಗೆ ತೊಂದರೆ ಕೊಟ್ಕೊಂಡು, ಆ ಪಕ್ಕದಲ್ಲಿ ನೋಡಿ ಸೋಲಾರ್ ಎಲ್ಲ ಹೊಡೆದಾಕ್ತಾ ಇದ್ದಾರೆ. ಯಾರು ಹೊಣೆ ಆಗ್ತಾರೆ ಹೇಳಿ? ಯಾರು ಹೊಣೆ ಮಕ್ಕಳು ಸಾಯಿಸ್ತಾರೆ ಅವ್ರು ನೋಡಿಬೇಕು. ನನ್ನ ಮಗ ಪೇಮೆಂಟ್ ಕಡೆ ಹೊರಗಡೆ ಬಂದ್ಬಿಟ್ಟಿದ್ದಾನೆ. ನೋಡಿ ವೀಕ್ಷಕರೇ, ಒಬ್ಬ ತಂದೆ ಮಗು ಒಳಗಡೆ ಸಿಕ್ಕಾಕೊಂಡಿದ್ದಾನೆ, ನನ್ನ ಮಗ ಟೀ ಶರ್ಟ್ ಇಸ್ಕೊಳಕ್ ಹೋಗಿ ಸಿಕ್ಕಾಕೊಂಡಿದ್ದಾನೆ ಅಂತ ಒಂದು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಬಟ್ ಯಾರು ಅವ್ರನ್ನ ಕೂಗ್ನಲ್ಲಿ ಕೇಳಿಸ್ಕೊಳಕ್ ತಯಾರಿಲ್ಲ. ಅವ್ರಿಗೆ ಟೀ ಶರ್ಟ್ ಕಲೆಕ್ಷನ್ ಅವ್ರಿಗೆ ಹೆಚ್ಚಾಗಿದೆ. ಬಟ್ ಇವರು ಕೂಡ ಯಾವುದೇ ತರ ಟೀ ಶರ್ಟ್‌ನ ಕೊಡೋದ್ರಲ್ಲಿ ನಿರತರಾಗಿದ್ದಾರೆ. ಯಾವುದೇ ತರ ಸುತ್ತಮುತ್ತ ಅಲ್ಲಿ ಗಲಭೆಗಳನ್ನ ಗಮನಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಜನಗಳು ನೋಡಿ ಫ್ರೆಂಡ್ಸ್, ಜೀವನನ ಈ ತರ ಆಮಿಷಗಳಿಗೆ ಒಡ್ಡಿಸ್ದೆ ನಿಮ್ ಜೀವನ ನೀವು ಖುಷಿಯಾಗಿ ಮಾಡಿ. ಯಾಕೆಂತಂದ್ರೆ ನೀವೇನಾದ್ರೂ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರು ನಿಮ್ಮ ಸಹಾಯಕ್ಕೆ ಬರಲ್ಲ. ನಿಮ್ ಜೀವನ ನೀವೇ ನೋಡ್ಬೇಕಾಗತ್ತೆ. ಇವತ್ತು ಫ್ರೀ ಟೀ ಶರ್ಟ್‌ಗೋಸ್ಕರ ನೀವು ಈ ತರ ಹೊಡೆದಾಡ್ತಾ ಇದ್ದೀರಾ ಅಂತಂದ್ರೆ, ಮುಂದೊಂದು ದಿನ ನೀವು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬರಲ್ಲ. ಯೋಚನೆ ಮಾಡಿ. ಜೀವನ ಅನ್ನೋದು ಟೀಯಲ್ಲಿ ಅದ್ದಿದ ಒಂದು ಬಿಸ್ಕೆಟ್ ಹಾಗೆ. ಸ್ವಲ್ಪ ಕೈ ಮೀರಿದ್ರು ಕೈ ಚೆಲ್ಲೋಗುತ್ತೆ, ಮತ್ತೆ ಸಿಗಲ್ಲ. ಹಾಗೆ ಹೇಳ್ತಾ ಈ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಾನು ನಿಮ್ಮ ಮನೆ ಮಗ ಲಕ್ಕಿ ರಾಜ್. ಬಾಯ್ ಬಾಯ್.